ಹರಿಕತೆ ಮಾಡುವಾಗ ದಾಸರಿಗೊಂದು ಹೂನಾರ ಹಾಕೋದು ಪದ್ಧತಿ ಅಲ್ಲ. ಇವತ್ತು ಹಾಕಿಲ್ಲ ಅಂತ ಬೇಜಾರಿಲ್ಲ, ಮರ್ತ್ಕೊಂಡಿದ್ದೀರಿ ಅಥವಾ ತೀರೋಗಿದ್ದವೇನೋ ಬೇಜಾರಿಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಅದಕ್ಕೆ ಮೊನ್ನೆ ದಿನ ಅಂದ್ರೆ ಈಗೊಂದು 2 ತಿಂಗಳ ಹಿಂದೆ ಚನ್ನಪಟ್ಟಣದ ಹತ್ರ ಒಂದು ಊರಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಸ್ವರ್ಗಾರೋಹಣ ಪರ್ವ ಹರಿಕತೆ ಮಾಡಿ ದಾಸರಿ ಅಂದ್ರು. ಹರಿಕತೆ ಮಾಡ್ತಾ ಇದ್ದೆ. 11 ಗಂಟೆ ರಾತ್ರಿ, ಅಣ್ಣ ಕೇಳಿಸ್ಕೊಳ್ಳಿ ದಯಮಾಡಿ, 11 ಗಂಟೆ ರಾತ್ರಿ ಒಂದು ಹುಡುಗ ಹಿಂಗೆ ತಾಯಿ ತಿರೋಗವಳೆ ತಲೆ ಬಳಸ್ಕೊಂಡು ಮುಂದ್ಗಡೆ ಫೋಟೋದ ಮುಂಚಾರ ಕೂತ್ಕೊಂಡು ಗಂಧ ಕಡ್ಡಿ ಬೆಳಗ್ತಾ ಇದ್ದ, ಕರ್ಪೂರ ಬೆಳಗ್ತಾ ಇದ್ದ. ಅದು ಏನು ಬತ್ತೋ ಏನೋ ಅವ್ರ ಅಪ್ಪ ಕೂತಿದ್ದವನು ಸುಮ್ ಕೂತ್ಕೊಂಡಿಲ್ಲ, ಬಂದು ಅವೈದ ಬುಂಡೆಕ್ ಬಳಸ್ಕೊ ಕೂತಿತ್ತಲ್ಲ, ತಲೆ ಮೇಲೆ ರಪ 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 ರಪ್ ನೋಡಿದ್ಬಿಟ್ಟ. ಅವೈದನು ಬುಂಡ್ ಪಂಡಿ ಎಲ್ಲ ರಕ್ತ ಬಂದೋಯ್ತು. ನಾನು ಓಡೋಗಿ ಹಿಡ್ಕೊಂಡೆ, ಯಾಕಪ್ಪ ಹಿಂಗೆ ಹೊಡೆದೆ ಅಂತ ಅಂದೆ. ಅಲ್ಲ ಪುಡ್ಸೋಮಣ್ಣ, ಬರೀ ಕತ್ತಲ್ಲಿ ಹರಿಕತೆ ಮಾಡ್ತಾ ಇದೀವಿ, ಒಂದು ಹೂನಾರಕ್ಕೆ ಯೋಗ್ಯತೆ ಇಲ್ವಾ ನಮ್ಮ ಮಟ್ಟಿಲಿ? 1.5 ಲಕ್ಷ ಸಾಲ ತೋರಿಸ್ತಾನೆ ಒತ್ತರಕ್ಕೆ, ಒಂದು ಹೂನಾರ ಹಾಕೋಕ್ಕಾಗೋದಿಲ್ವಾ? ಅವೈದನ ಕಪಾಲ್ ಕೊಡ್ದ್ಬಿಟ್ಟ ಇನ್ನೊಂದೇಟ. ಅವೈದ ಮಳೆ ಅನಿತಾ ಅದೇ ಕೂಟ್ರ ತಕ್ಕ ಉಂಟೆ ಹೋಯ್ತು. ಚನ್ನಪಟ್ಟಣಕ್ಕೂ ಅಲ್ಗೋ 20 ಕಿಲೋಮೀಟ್ರ್ ದೂರ. ನಾನು ಅನ್ಕೊಂಡು ಎಲ್ಲರೂ ಆಕ್ಸಿಡೆಂಟ್ ಆಗಿ ಹೊಂಟ್ಕಿಂಟೋದ್ರೆ ಹೆಂಗೋ ಕಾಣಲ್ಲಪ್ಪ. ಇಲ್ಲಿ ಕೇಳಿಸ್ಕೊಳ್ಳಿ, ಆಮೇಲೆ 1 ಗಂಟೆ ಆಯ್ತು, ಏನು 60 ಹೂನಾರ ತೆಪ್ಕ ಬಂದ್ಬಿಟ್ಟ ಆಳು. ಅವ್ರಪ್ಪ ಅಂತ ಇದಲ್ವೇನೋ ಮರ್ಯಾದೆ, ಬೋಳಿ ಮಗನೇ ಹಾಕ್ಲಾ ಮೇಷ್ಟ್ರುಗಳೇ ಎಗಣೆ ಹಿಡಿಯೋನಂಗೆ ಆಡ್ತಾವನ ವಸಿಯ. 5 ಹಾಕ್ಸ್ತೆ ಅವನಿಗೆ ಒಮ್ಮೈಗೆ 5 ಹೂನಾರವ. ಇವನೊಳ್ಳೆ ಎಕೆನಳ್ಳಿ ಹಿಡಿಯೋನಂಗೆ ಆಡ್ತಾನೆ ತಬಲದ ಮೇಷ್ಟ್ರು, ಇವನಿಗೊಂದು 5 ಹಾಕ್ಲಾ ಅಂತ. ನಾವು ಮ್ಯಾಲೊಂದು 5 ಜನ ಕೂತಿದ್ದೋ, ಒಂದೊಂದು ಹಾಕ ಬಂದರು ನಮಗೆ. ಎಷ್ಟಾದಲ್ಲ ಅಂದ, 15 ತಿರೋದು ಅಂದ. ಇನ್ನೆಷ್ಟಿದ್ದಾವ ಅಂದ ಅವ್ರ ಅಪ್ಪ ಇನ್ನೂ 45 ಅಂದ. ಒಂದು ಕೆಲಸ ಮಾಡ್ಲ, ಕುಂತ್ಕೊಂಡು ನೋಡ್ತಾವ್ರಲ್ಲಿ ಹೆಂಗಸ್ರ ಮಕ್ಕಳು ಎಲ್ಲರಿಗೂ ಒಮ್ಮೆಗೆ ಹಾಕಬಲ್ಲ ಅಂತ. ಹೆಂಗಸ್ರಿಗೆ ತಲೆ ಕೆಟ್ಟೋಯ್ತು. ಇದು ಕತೆ ಮಾಡೋರ್ಗೇನೋ ಹೂನಾರ ಹಾಕು ಚಂದ, ನಮಗೂ ಹಾಕ್ಸ್ತಾವನಲ್ಲಪ್ಪ ಅವನು. ಏನು ಎಲ್ಲರೂ ಹೆಂಗಸ್ರು ಹೂನಾರ ಹಾಕ ಸುಮ್ ಕೂತ್ಕಂದಾರ, ಫೋನ್ ತಗೊಂಡು ಸೆಲ್ಫಿ ತಗೋತಾವ್ರೆ ಆಟೈ ಅಂತ. ನಾನಂದಿ, ಅಪ್ಪ ಮಳೆ ಅನಿತಾ ಅದೇ 1 ಗಂಟೆ ರಾತ್ರಲ್ಲಿ ಹೋಗಿದ್ದಿಲ್ಲ ಚನ್ನಪಟ್ಟಣಕ್ಕೆ ಹೂ ತರೋಕೆ, ಅಂಗಡಿಯವ್ರು ಎದ್ರ ಅಲ್ಲ, ಇಷ್ಟೊತ್ತಲ್ಲಿ ಒಬ್ಬನೇ ಯಾಕೆ ಹೋಗ್ಬೇಕಾಗಿತ್ತು, ಹೂನಾರ ಇಲ್ದರೇನು ಅಂತ ಅಂದು. ಅದಕ್ಕೆ ಅವನಂದ ಹುಡುಗ, ಪುಡ್ಸಮ್ಮಣ್ಣ ಮಾನ್ವಾಗ ಕತೆ ಮಾಡು, ನಿನ್ಗೇನು ಉಳ್ದೋಗೋದೆ ಅಂತ ಹೂ ತರಕ್ಕೆ ಹೋಗಿದ್ದ ನಾನು. ಇನ್ನೆಲ್ಲಪ್ಪ ತಂದೆ ಅಂದೆ. ಅಯ್ಯೋ ನಮ್ಮ ಅವ್ನ ಸಮಾಧಿ ಮೇಲೆ ಎಲ್ಲ ಗುಡಿ ಹಾಕಿದ್ರಲ್ಲಪ್ಪ, ಗೋರ್ಕ ಬಂದು ಹಾಕಿವ್ನ ಕಣ್ ಸುಮ್ಮನೆ ನಾಡಿ. ನೀವೇನು ದೊಡ್ಡ ಮನಸ್ಸು ಅಂತ ತರಕ್ಕೆ ಹೋಗೋಣ ಹೊಸ ಹೂನಾರವ ಅಂದ. ನಾನು ಅವತ್ತಿಂದ ಹೂನಾರ ಹಾಕ್ಸೋದೇ ಬಿಟ್ಬಿಟ್ಟಿವ್ ನಾನೇ ಆಗಲಿ ಅನ್ಕೊಂಡೆ, ಸಾಮಂತಿಗೆ ಈ ಮಲ್ಲಿಗೆ ಇವೆಲ್ಲ ಸೇರಿದಾಗಲಿ ಅನ್ಕೊಂಡೆ, ಒಟ್ಟಿಗೆ ತರಾವರಿ ಹೂನಾರ ತಂದಾನಲ್ಲ ಅಂತ. ಹಾಗಾಗಿ ದಾಸರಿಗೆ ಹರಿಕತೆ ಮಾಡುವಾಗ ಹೂನಾರ ಹಾಕಬೇಕು ಅಂತ ಏನು ಅದು ಕಾನೂನೇನಿಲ್ಲ. ಕಥೆಯನ್ನು ಕೇಳಿದ್ರೆ ಸಾಕು, ಅದೇ ನಿಮಗೆ ಪುಣ್ಯ, ನಮಗೂ ಕೂಡ ಒಂದು ಸಂತೋಷ.